ಕೇಳಿ, ಇದೇ ಗಿರೀಶ್ ಇರೋ ಮನೆ. ಅಮ್ಮಮ್ಮ, ಗಿರೀಶು ಇಲ್ಲಿ ಬಂದು ಸೇರ್ಕೊಂಡಿದ್ದಾನ? ಬಡ್ಡಿ ಮಗ, ನಾನು ಎಷ್ಟು ಸತಾಯಿಸ್ಬಿಟ್ಟ. ಅವತ್ತು ಬೆಳಗ್ಗಿಂದ ಸಂಜೆವರೆಗೂ ಎಲ್ಲರ ಹತ್ರ ಉಗಿಸ್ಕೊಂಡಿದ್ದೀನಿ, ನಿಮ್ ಕೈಯಲ್ಲೂ ಕೂಡ. ಅಮ್ಮಮ್ಮ, ಒಂದು 5 ನಿಮಿಷ ಟೈಮ್ ಕೊಡಿ, ಅವನ್ನ ಹಣ್ಣಗಾಯಿ ನೀರ್ಗಾಯಿ ಮಾಡಿ ಬರ್ತೀನಿ. ಕೇಳಿ, ಬೇಡವಾ? ಅಲ್ಲ, ಒಂದು 2 ನಿಮಿಷ ಟೈಮ್ ಕೊಟ್ಟಿದ್ರೆ. ತಮಾಷೆ ಮಾಡೋ ಟೈಮ್ ಅಲ್ಲ ಇದು. ನೀನಿಲ್ಲೇ ಇರು, ನಾನು ಹೋಗಿ ಬರ್ತೀನಿ. ನೋಡು, ಇಲ್ಲಿ ನಮ್ಮನ್ನು ಯಾರು ವಾಚ್ ಮಾಡ್ತಾ ಇದ್ದಾರೆ ಏನು ಅಂತ ಸರಿಯಾಗಿ ನಿಗಾ ಇಟ್ಟು ಗಮನಿಸು, ಸರಿನಾ? ಹುಷಾರು. ಓಕೆ ಅಮ್ಮಮ್ಮ. ಹುಷಾರ? ನಾನು ಹುಷಾರಾಗಿ ಇದ್ದೀನಲ್ಲ. ಓಹೋ, ಚಳಿ ಜಾಸ್ತಿ ಆಗ್ತಾ ಇದೆಯಲ್ಲ, ಅದಕ್ಕೆ ಹೇಳಿರ್ಬೇಕು. ಅಲ್ಲ, ಇವರಿಗೆ ವಯಸ್ಸಾಗಿದೆ, ಅವರು ಆರಾಮಾಗಿ ಹರ ಹರ ಶಿವ ಶಿವ ಮಹಾದೇವ ಅಂತ ಅನ್ಕೊಂಡು ಸುಮ್ಮನೆ ಮನೇಲಿರೋದು ಬಿಟ್ಟು ಈ ರಿಸ್ಕ್ ಎಲ್ಲ ಯಾಕೆ ಬೇಕು ಅಂತ. ಏನ್ ಮಾಡಕ್ಕಾಗುತ್ತೆ, ನನ್ನ ಟೈಮ್ ಸರಿ ಇಲ್ವೇ? ಯಾರೂ ಇಲ್ಲ. ಗಿರೀಶ್, ಯಾರು? ಗೊತ್ತಿಲ್ಲ. ಗಿರೀಶ್, ಬಾಗಿಲು ತೆಗಿ. ಖುಷಿ ಏನ್ ಮಾಡ್ತಿದ್ದಾಳೆ? ಅವಳು ರೂಮಲ್ಲಿ ಮಲ್ಗಿದ್ದಾಳೆ. ಸರಿ, ನೀನು ರೂಮಲ್ಲಿ ಹೋಗಿ ಲಾಕ್ ಮಾಡ್ಕೋ. ನಾನು ಹೇಳೋವರೆಗೂ ಡೋರ್ ಓಪನ್ ಮಾಡಬೇಡ. ಸರಿ ರೀ. ಯಾರು ನೀವು? ನಾನು ವಿಜಯಲಕ್ಷ್ಮಿ ಬಂದಿದ್ದೀನಿ. ನೋಡಿ, ನೀವ್ ಯಾರು ಅಂತ ನಂಗೆ ಗೊತ್ತಿಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಯಾಕೆ ಗಿರೀಶ್, ಏನಾಯ್ತು? ಗಿರೀಶ್, ಏನೇ ಇದ್ರೂ ಕೂತ್ಕೊಂಡು ಮಾತಾಡೋಣ. ಮೊದಲು ಬಾಗಿಲು ತೆಗೀಪಾ. ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನೀವ್ ಯಾರು ಅಂತ ಗೊತ್ತಿಲ್ಲ, ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಮಗೆ ಸುಮ್ನೆ ತೊಂದರೆ ಕೊಡಬೇಡಿ. ನೋಡು ಗಿರೀಶ್, ನೀನ್ ಬಾಗಿಲು ತೆಗೆದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ನ ಕರ್ಸಿ ಹೇಗ್ ಬಾಗಿಲು ತೆಗಿಸ್ಬೇಕು ಅಂತ ನನಗ್ ಗೊತ್ತಿದೆ. ಮೇಡಮ್, ನೀವಿಲ್ಲಿ ನೀವ್ಯಾಕೆ ಬಂದ್ರಿ? ಏನಿದು ಗಿರೀಶ್, ಏನ್ ನಿನ್ನ ಅವಸ್ಥೆ? ಅಯ್ಯೋ, ಅದೆಲ್ಲ ಬಿಡಿ ಮೇಡಮ್. ಇಲ್ಲಿ ನಾನಿದ್ದೀನಿ ಅಂತ ಹೇಗ್ ಗೊತ್ತಾಯ್ತು? ಮೇಡಮ್, ಯಾಕೋ ನನಗ್ ಮೋಸ ಮಾಡ್ದೆ. ನನಗ್ ಮೋಸ ಮಾಡೋದಕ್ ನಿನಗೆ ಹೇಗೋ ಮನ್ಸ್ ಬಂತು. ನಾನ್ ನಿನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ. ನನ್ ಬೆಸ್ಟ್ ಫ್ರೆಂಡ್ ಜೊತೆನ ರಿಲೇಶನ್ಶಿಪ್ ಇಟ್ಕೊಂಡಿದ್ಯಾ. ನನಗ್ ಚೀಟ್ ಮಾಡ್ದೆ. ಯಾಕೆ ಹಿಂಗ್ ಮಾಡ್ದೆ? ಹೇಳೋ ಹೇಳೋ. ಹ್ಞೂ ಕಣೆ, ನನಗೆ ಅವಳಂದ್ರೆ ಇಷ್ಟ. ನೀನ್ ನನಗೆ ಮ್ಯಾಚ್ ಆಗಲ್ಲ. ನನ್ನ ರೇಂಜ್ಗೆ ಅವಳೇ ಫಿಟ್. ಏನಿವಾಗ? ಮತ್ ಯಾಕೋ ನನ್ನ ಪ್ರೀತಿ ಮಾಡೋ ತರ ನಾಟಕ ಮಾಡ್ದೆ. ಅವಾಗ ನನಗೆ ಬುದ್ಧಿ ಇರ್ಲಿಲ್ಲ, ನಿನ್ನ ಲವ್ ಮಾಡ್ದೆ. ಆಮೇಲೆ ಗೊತ್ತಾಯ್ತು
ನೀನೆಂತ ಬೋರಿಂಗ್ ಕ್ಯಾರೆಕ್ಟರ್ ಅಂತ. ಯಾವಾಗ ನೋಡಿದ್ರು ಒಳ್ಳೆ ಅಳು ಮುಂಜಿ ತರ ಅಳ್ತಾನೆ ಇರ್ತೀಯ. ಯು ಚೀಟರ್, ನನ್ ಲೈಫೇ ಹಾಳು ಮಾಡ್ಬಿಟ್ಟಿಯಲ್ಲೋ. ಎಷ್ಟೋ ಧೈರ್ಯ ನಿನ್ಗೆ? ಹುಡ್ಗಿರಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಯೂಸ್ ಮಾಡಿ ಬಿಸಾಕೋ ವಸ್ತುಗಳು ಅನ್ಕೊಂಡಿದ್ಯಾ? ಲೋಫರ್. ಯಾರೀ ನೀವು? ಬಿಡ್ರಿ ನನ್ನ ಕಾಲರ್ನ, ಬಿಡ್ರಿ. ಒಂದ್ ಹುಡ್ಗಿನ ಪ್ರೀತಿಸಿ ಮೋಸ ಮಾಡಿ ಇವಾಗ ಅವಳ ಬೆಸ್ಟ್ ಫ್ರೆಂಡ್ ಜೊತೆನೆ ತಿರ್ಗಾಡ್ತಾ ಇದ್ಯಾ? ಥು. ನಿಮ್ಗೆಲ್ಲ ಏನ್ ಪ್ರೀತಿ ಅಂದ್ರೆ ಆಟ ಅಂತ ಅನ್ಕೊಂಡಿದೀರಾ? ನೋಡಿ, ನೀವ್ ಯಾರು ಅಂತ ನನಗೆ ಗೊತ್ತಿಲ್ಲ. ನಾವಿಬ್ರು ಏನಾದ್ರೂ ಮಾಡ್ಕೋತೀವಿ, ಅದನ್ ಕೇಳಕ್ ನೀವ್ಯಾರು? ಏಯ್, ಜಾಸ್ತಿ ಮಾತಾಡಿದ್ರೆ ಇಲ್ಲೇ ಹೂತ್ ಹಾಕ್ಬಿಡ್ತೀನಿ. ಹಲೋ, ಮಾತಿನ ಮೇಲೆ ಹಿಡ್ತಾ ಇರ್ಲಿ ಮೇಡಮ್, ಇದೆಲ್ಲ ಸರಿ ಇರಲ್ಲ. ಥು, ನೀವೆಲ್ಲ ಪ್ರೀತಿ ಅಂದ್ರೆ ಏನು ಅನ್ಕೊಂಡಿದೀರಾ? ಒಂದ್ ಹುಡ್ಗಿನ ಪಟಾಯಿಸೋ ತನಕ ಅವಳ ಹಿಂದೆ ನಾಯಿ ತರ ಸುತ್ತೋದು, ಅವಳು ನಿಮ್ಮನ್ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಕ್ ಸ್ಟಾರ್ಟ್ ಮಾಡಿದಾಗ ಇಂಟ್ರೆಸ್ಟ್ ಕಳ್ಕೊಳ್ಳೋದು. ಏನ್ ಹುಡ್ಗಿರಂದ್ರೆ ನೀವ್ ಹಾಕೊಳ್ಳೋ ಬಟ್ಟೆ ತರ ಅಂತ ಅನ್ಕೊಂಡಿದೀರಾ? ಬೇಕಾದಾಗ ಹಾಕೊಂಡು ಬೇಡ್ದಿದ್ದಾಗ ಬಿಸಾಕಕ್ಕೆ. ನಿಮ್ಗೆಲ್ಲ ನಿಜವಾದ ಪ್ರೀತಿ ಪಡ್ಕೊಳ್ಳೋ ಯೋಗ್ಯತೆನೇ ಇಲ್ಲ. ಸಾರಿ ಕೇಳೋ ಅವಳಿಗೆ. ನಿನಗೆ ಹೇಳ್ತಾ ಇರೋದು, ಸಾರಿ ಕೇಳು. ಚಿನ್ನು, ಐ ಆಮ್ ರಿಯಲಿ ಸಾರಿ. ಮತ್ತೆ ಈ ತರ ಮಾಡಲ್ಲ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ಸಾರಿ ಮೇಡಮ್. ಮೇಡಮ್, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಮೇಡಮ್. ಇವತ್ ನನ್ ಪ್ರೀತಿನ ಅವನಿಗೆ ಅರ್ಥ ಮಾಡ್ಸಿದ್ದೀರಾ. ಅವ್ನ್ ನಂಗೆ ವಾಪಸ್ ಸಿಗೋ ಹಾಗೆ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ಸಾ? ಇಷ್ಟೆಲ್ಲ ಆದ್ಮೇಲೂ ನೀನ್ ಅವನನ್ನ ಕ್ಷಮಿಸಿ ಅವನನ್ನೇ ಪ್ರೀತಿ ಮಾಡ್ತೀಯಾ? ಹ್ಞೂ ಮೇಡಮ್, ಇವತ್ತು ಅವ್ನ್ ಮಾಡಿರೋ ತಪ್ಪು ಅವನಿಗೆ ಅರ್ಥ ಆಗಿದೆ ಅಲ್ವಾ? ಅವ್ನ್ ಪ್ರೀತಿನ ಒಪ್ಕೊಳ್ದೆ ನಾನು ಹೇಗಿರ್ಲಿ? ಇದೇ ಹುಡ್ಗಿರ್ ಮಾಡೋ ತಪ್ಪು. ಇವಾಗೇನೋ ಇವ್ನ್ ಮಾಡಿರೋ ತಪ್ಪೆಲ್ಲ ಕ್ಷಮಿಸಿ ಅವನ್ ಜೊತೆ ಮುಂದುವರಿತ್ಯಾ, ಆದ್ರೆ ಮತ್ತೆ ಅವನ ತಪ್ಪು ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಮೊದ್ಲು ಇವನನ್ ಬಿಟ್ಟು ನಿನ್ ಜೀವನ ನೀನ್ ನೋಡ್ಕೋ. ಇವರೆಲ್ಲ ಪ್ರೀತಿ ಮಾಡಕ್ಕೆ ನಾಲಾಯಕ್.